ಶಿವಮೊಗ್ಗದ ವಿನೋಬ ನಗರ ಠಾಣೆಯ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಲಾಗಿದೆ. ಎಸ್ಪಿ ಕರೆದಂತಹ ಸಭೆಗೆ ಗೈರಾದಂತಹ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಚಂದ್ರಕಲಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯದಲ್ಲಿ ದುರ್ವರ್ತನೆ ಹಾಗೂ ಅಶಿಸ್ತು ಹಿನ್ನೆಲೆಯಲ್ಲಿ ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಈದ್ಗಾ ಮೈದಾನ ಮಾಲೀಕತ್ವ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಗೆ ಚಂದ್ರಕಲಾ ಅವರು ಗೈರಾಗಿತ್ತು. ಶಿಸ್ತು ಕ್ರಮಕ್ಕೆ ಶಿಫಾರಸನ್ನ ಮಾಡಿದ್ರು ಎಸ್ಪಿ ಮಿಥುನ್ ಕುಮಾರ್. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸದ್ಯ ಸಸ್ಪೆಂಡ್ಗೊಳಿಸಿ ದಾವಣಗೆರೆ ಐಜಿಪಿ ರವಿಕಾಂತೇಗೌಡ ಆದೇಶವನ್ನ ಹೊರಡಿಸಿದ್ದಾರೆ. ವಿನೋಬ ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಚಂದ್ರಕಲಾ ಅವರನ್ನ ಅಮಾನತು ಮಾಡಲಾಗಿದೆ. ಇವರ ಫೋಟೋ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಐಜಿಪಿ ರವಿಕಾಂತೇಗೌಡ ಆದೇಶವನ್ನ ಹೊರಡಿಸಿದ್ದಾರೆ. ಈಗ ಚಂದ್ರಕಲಾ ಅವರನ್ನ ಅಮಾನತುಗೊಳಿಸಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಇನ್ಸ್ಪೆಕ್ಟರ್ ಚಂದ್ರಕಲಾ ಅವರನ್ನ ಅಮಾನತು ಮಾಡೋದಕ್ಕೆ ಸಭೆಗೆ ಗೈರಾಗಿದ್ದೇ ಒಂದು ಕಾರಣ ಆಯ್ತಾ ಅಥವಾ ಬೇರೆನಾದ್ರೂ ಕಾರಣಗಳಿದೆಯಾ ಅಂತ ಹೇಳಿ? ವಿದ್ಯಾ, ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಚಂದ್ರಕಲಾ ಕಳೆದ 1.5-2 ವರ್ಷದಿಂದ ಆ ಒಂದು ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಆದ್ರೆ ಅವ್ರ ಮೇಲೆ ಸಾಕಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಇತ್ತೀಚೆಗೆ ಅಂದ್ರೆ ಕಳೆದ 4 ದಿನಗಳ ಹಿಂದಷ್ಟೇ ಶಿವಮೊಗ್ಗದ ಏನು ಈದ್ಗಾ ಮೈದಾನ ಇದೆ, ಡಿಸಿ ಆಫೀಸ್ ಎದುರುಗಡೆ ಬಯಲು ಆಟದ ಮೈದಾನ ಅಂತ ಹೇಳಾಗುತ್ತೆ, ಮತ್ತೆ ಈದ್ಗಾ ಮೈದಾನ ಇರುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ವಿವಾದ ಏರ್ಪಟ್ಟಿತ್ತು ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಮಾಲೀಕತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳು ಅಂದ್ರೆ ನಗರದ ಎಲ್ಲಾ ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ PSIಗಳ ಸಭೆಯನ್ನ ಎಸ್ಪಿ ಅವರು ತಮ್ಮ ಕಚೇರಿಯಲ್ಲಿ ಕರೆದಿರ್ತಾರೆ. ಹಾಗೆ ಎಲ್ರಿಗೂ ಕಡ್ಡಾಯವಾಗಿ ಸಭೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಟ್ಟಿರ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಚಂದ್ರಕಲಾ ಅವರು ಆ ಒಂದು ಸಭೆಗೆ ಹಾಜರಾಗಿರೋದಿಲ್ಲ. ಮತ್ತೆ ಅವ್ರನ್ನ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅವರಿಗೆ ಸಭೆಗೆ ಹಾಜರಾಗಿ ಅಂತ ಹೇಳ್ಬಿಟ್ಟು ಇಂಟಿಮೇಷನ್ ಕೊಟ್ಟಾಗಲೂ ಕೂಡ ಆ ಕೊಟ್ಟ ನಂತರವೂ ಕೂಡ ಅವರು ಸಭೆಗೆ ಹಾಜರಾಗಲ್ಲ. ಅದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಎಸ್ಪಿ ಮಿಥುನ್ ಕುಮಾರ್ ಅವರು ಇವರ ವಿರುದ್ಧ ಶಿಸ್ತು ಕ್ರಮ ಮತ್ತೆ ಇವರ ನಡವಳಿಕೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟಂತೆ ಅವ್ರ ಮೇಲೆ ಶಿಸ್ತು ಕ್ರಮ ಕೇಳಿದ್ರು. ಮತ್ತೆ ತಕ್ಷಣವೇ ಅವ್ರನ್ನ ಎಸ್ಪಿ ಕಚೇರಿಯ DSD ಬ್ರಾಂಚ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಹಾಗೆ ಅದ ನಂತರವೂ ಕೂಡ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡಿದ್ರು. ಅದನ್ನು ಆಧರಿಸಿಬಿಟ್ಟು ಪೂರ್ವ ವಲಯ IGP ಆಗಿರುವಂತಹ ರವಿಕಾಂತೇಗೌಡ ಅವರು ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸ್ಬಿಟ್ಟು ಆದೇಶ ಹೊರಡಿಸಿರುವಂತದ್ದು. ಮತ್ತೆ ಈ ಚಂದ್ರಕಲಾ ಅವರು ಹಿಂದೆ ಕೂಡ ಸಾಕಷ್ಟು ವಿವಾದಗಳಲ್ಲಿ ತಮ್ಮ ಗುರಿಯಾಗಿದ್ರು. ಎಲ್ಲ ಪರಿಣಾಮ ಅವ್ರ ವಿರುದ್ಧ ಈಗ ಇಲಾಖೆಯ ಆದೇಶ ಅಂದ್ರೆ ಇಲಾಖೆ ಹಿರಿಯ ಅಧಿಕಾರಿಗಳು ಅಮಾನತನ ಆದೇಶ ಮಾಡಿರೋದು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.